ಕೋಟಗಲ್ ಸುಬ್ರಹ್ಮಣ್ಯ ವಕೀಲರು, ನಾಗರಾಜು ನರಸಾಪುರ, ರಾಮಪ್ಪ ಚಿತ್ತೂರು, ಸಹಾಯಕ ನಿರ್ದೇಶಕರು ಗ್ರಾಮ ಪಂಚಾಯತಿ ಬಿಜೆಪಿ ಮುಖಂಡರ ತಂಡ ಆಗಮಿಸಿದೆ. ಅಮ್ಮನವರಿಗೆ ಶುಭಾಶಯವನ್ನು ಅರ್ಥೈಸಲಿಕ್ಕೆ ಅವರ ಪ್ರೀತಿಗೆ கோலார் மாவட்டத்தினுடைய பாராளுமன்ற உறுப்பினர் மரியாதைக்குரிய மல்லேஷ் பாபு அவர்களுடைய தாயார் மங்கம்மா முனுசாமி அவர்களுக்கு 75ஆம் ஆண்டு பிறந்தநாள் விழா இன்று வெகு சிறப்பாக நடந்து கொண்டிருக்கிறது. சேவ் கேஜிஎஃப் என்கின்ற அமைப்பை உருவாக்கிய பிறகு தங்கவயலுடைய பல்வேறு பிரச்சனைகளை பாராளுமன்ற உறுப்பினரை சந்திப்ப வந்தபோது எங்களுக்கு இன்முகத்தோடு அழைத்து அந்த தங்க நகர் தொழிலாளர்களுடைய அந்த இன்னல்களை புரிந்து கொண்டு அவருடைய மகனை தங்கவயலுக்கு அனுப்பி சேவ் கேஜிஎஃப் யுனைடெட் ஃப்ரண்டினுடைய 1 லட்சம் கையெழுத்து இயக்கத்தை துவக்கி வைத்ததற்கு காரணமாக இருந்த அந்த அம்மையாருக்கு ஒரு நன்றி காணிக்கை செலுத்துவதற்காக வந்தோம். அதன் அடிப்படையிலே இன்றைக்கு ஜிம்கானா மைதானத்தை இன்றைக்கு விரைந்து சீர்படுத்தி வருகிறார்கள். அதை இன்னும் விரைவாக நடத்த வேண்டும் என்கின்ற கோரிக்கை கூட அவருக்கு வைத்திருக்கின்றோம். அதே மாதிரி பிஜிஎம்எல் மருத்துவமனையை உடனடியாக புனரமைப்பு செய்வதற்காக அவருக்கு முக்கியமான கோரிக்கைகளை வைத்திருக்கின்றோம். தங்க சுரங்க பகுதிகளிலே வாழ்ந்து கொண்டிருக்கிற யாரும் கூட அன்ஆத்தரைஸ்ட் என்று சொல்ல முடியாது. அவர்கள் எல்லாரும் பாட்டன் முப்பாட்டன் காலத்தில் இருந்து வாழ்ந்து கொண்டிருக்கிற ஒரு பாரம்பரியம் என்பதால் அங்க வாழ்ந்து கொண்டிருக்கிற எல்லோருக்கும் வீடு சொந்தமாக்கப்பட வேண்டும் என்கின்ற ஒரே கோரிக்கையை இன்றைக்கு நாங்கள் அவர் முன்பில் வைத்திருக்கின்றோம். எங்களோடு ஜேடிஎஸ் இயக்கத்தினுடைய தலைவரும் சேவ் கேஜிஎஃப் யுனைடெட் ஃப்ரண்டினுடைய செயலாளருமான மரியாதைக்குரிய முன்னாள் நகரமன்ற தலைவர் தயானந்தா அவர்களும் மாலை சால்வை அணிவித்து அவருக்கு கௌரவம் செலுத்தினார். அவரும் 2 வார்த்தை பேச வேண்டும் என்று கேட்டுக்கொண்டார். ಇಂದಿನ ದಿನ ನಮ್ಮ 75 ವರ್ಷದ ಹುಟ್ಟುಹಬ್ಬ ದಿನಾಚರಣೆಯನ್ನು ಇವತ್ತು ನಮ್ಮ ಮಂಗಮ್ಮ ಮುನ್ಸಾಮಿಯವರು ನಮ್ಮ ತಾಯಿಯವರು ಸಮಾರಾಧ ಅವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕೆಜಿಎಫ್ ಯುನೈಟೆಡ್ ಫ್ರಂಟ್ ಹಾಗೂ ಜಾತ್ಯತೀತ ಜನತಾದಳದ ಪಕ್ಷದ ನಾಯಕರು, ಮುಖಂಡರುಗಳು ಮತ್ತು ಸೇವ್ ಯುನೈಟೆಡ್ ಫ್ರಂಟ್ನ ಎಲ್ಲ ಮುಖಂಡರುಗಳು ಇವತ್ತು ಜ್ಯೋತಿ ಬಾಸ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಬಂದವರಿಗೆ ಒಂದು ಹುಟ್ಟುಹಬ್ಬದ ನಮ್ಮ ಆರ್ಥಿಕ ಶುಭಾಶಯಗಳನ್ನ ನಾವು ತಿಳಿಸಿ MP ಅವರನ್ನು ಭೇಟಿ ಮಾಡಿ MP ಅವರ ಕಡೆಯಿಂದನೂ KGF ಏನೇನು ಅನುಕೂಲ ಆಗಬೇಕು ಆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅವರನ್ನು ಮನವಿ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನಾಗಲಿ KGF ಬಗ್ಗೆ ಆಗಲಿ ಆದಷ್ಟು ಅವರು ಮುತುವರ್ಜಿ ವಹಿಸಿ KGFನ ಜನತೆಗೆ ಒಳ್ಳೆಯ ಅನುಕೂಲ ಮಾಡಬೇಕು. ಮತ್ತು ಇದೇ ರೀತಿ ಮುಂದಿನ ದಿನಗಳನ್ನು ಅವರು 5 ವರ್ಷಗಳ ಕಾಲ ಅವಧಿ ಇದ್ರೇನೂ ಸರಿ, ಆದ್ರೂ KGFನಲ್ಲಿ ಬಡತನದ ಒಂದು ರೇಖೆ ಹೆಂಗಿದೆ ಅದನ್ನೆಲ್ಲ ಅವರು ಆಧರಿಸಿ ಮುಂದಿನ ದಿನಗಳಲ್ಲಿ KGFನಲ್ಲಿ BGML ಮನೆಗಳನ್ನ ಅವರವರಿಗೆ ಸ್ವಂತ ಮಾಡಿಕೊಡ್ಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಗರಸಭೆ ಚುನಾವಣೆಯೂ ಇದೆ. ಇಂಥ ಎಲ್ಲದರಲ್ಲೂ ಅವ್ರು ಭಾಗಿಯಾಗಿ ಪಕ್ಷವನ್ನು ಒಂದು ಕಡೆ ಬಲಪಡಿಸಬೇಕು. ಅದೇ ರೀತಿ ಸೇವ್ ಕಂಪ್ನಿ ಯುನೈಟೆಡ್ ಏನು ಫ್ರಂಟ್ ಇದೆ ಇವತ್ತು ನಮ್ಮ ಒಡನೆ ಸೇರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಏನು ಕೋರಿಕೆಗಳು ಇಟ್ಟನೋ ಆ ಕೋರಿಕೆ KGF ಜನತೆಗಾಗಿ ಇಡುವಂಥ ಕೋರಿಕೆಗಳಾಗಿರ್ತದೆ. ಆದ್ದರಿಂದ ಆ ಕೋರಿಕೆಗಳನ್ನು ತಾವು ನೆರವೇರಿಸಬೇಕಂತ ಈ ಸಂದರ್ಭದಲ್ಲಿ KGFನ ಎಲ್ಲ ನಾವು ಬಂದಿರುವ ಎಲ್ಲ ಮುಖಂಡಗಳ ಪರವಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೀವಿ.
ಯುನೈಟೆಡ್ ಫ್ರಂಟ್ ಪ್ರೆಸಿಡೆಂಟ್ ಆಫ್ ಶ್ರೀ ಅಡ್ವೊಕೇಟ್ ಜ್ಯೋತಿ ಬಸು ಸರ್ ಅಂಡ್ ಟೀಮ್ ಈಗ ಸಿದ್ಧವಾಗಿದೆ. 3 ಜನ ಆಗಮಿಸಿದ್ದಾರೆ. ಅಮ್ಮನವರಿಗೆ ಶುಭಾಶಯಗಳನ್ನು ತಿಳಿಸಲು ಚೌಡೇಶ್ವರಿ ರಾಮು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಗ್ತಿದೆ. ಬಂಧುಗಳೇ, ಅತಿಥಿ ಮಾನ್ಯ ಇನ್ನೂ ಹೆಚ್ಚು ಪತ್ರಿಕೆ ಮತ್ತು ಮಾಧ್ಯಮದವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕುಟುಂಬ ವರ್ಗದವರ ವತಿಯಿಂದ ಪೂರ್ವಕ ಸ್ವಾಗತವನ್ನು ನೀಡಲಾಗ್ತಿದೆ. ನಮ್ಮ ಕೆಜಿಎಫ್ ಟೀಮ್ ಸಿದ್ಧವಾಗಿದೆ ಅಮ್ಮನವರಿಗೆ ಶುಭಾಶಯ ತಿಳಿಸಲಿಕ್ಕೆ. ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪ್ರೆಸಿಡೆಂಟ್ ಶ್ರೀಯುತ ಅಡ್ವೊಕೇಟ್ ಜ್ಯೋತಿ ಬಸು ಸರ್ ಟೀಮ್ ಬಂದಿದೆ. ದಯಾನಂದ್ ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್ ಬಂದಿದ್ದಾರೆ. ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಮುರಳಿಯಣ್ಣವರ ಕಾರ್ಯಕ್ರಮಕ್ಕೆ ಸುಸ್ವಾಗತ ಬಯಸೋಣ. ಶಶಿಕಾಂತ್ ಅಣ್ಣನವರು ಆಗಮಿಸಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಬಯಸೋಣ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಶ್ರೀಯುತ ಅಡ್ವೊಕೇಟ್ ಆಗಿದ್ದ ಜ್ಯೋತಿ ಬಸು ಅಂಡ್ ಟೀಮ್ ಕೆಜಿಎಫ್ ಇಂದ 100 ಮೆಂಬರ್ಸ್ ಬಂದಿದ್ದಾರೆ. ಸೊ ಎಲ್ಲರೂ ಸಿದ್ಧ ಆಗಿದ್ದಾರೆ. ಕೆಜಿಎಫ್ ಟೀಮ್ ಕೆಜಿಎಫ್ ಇಂದ ಏನ್ ಸರ್ ಬಂಗಾರದಂತ ಮನಸ್ಸನ್ನೆಲ್ಲ ಬಂದ್ಬಿಟ್ಟಿದ್ದೀರಾ ಅಮ್ಮನವ್ರು ವಿಶ್ ಮಾಡ್ಲಿಕ್ಕೆ. ಸೊ ಅವ್ರ ಕೈಯಲ್ಲಿ ಬಂಗಾರ ಇಟ್ಕೊಂಡ್ ಬರೋದು ಬೇಡ. ಕೆಜಿಎಫ್ ಇಂದ ಬಂದು ಅಂದ್ರೆ ಬಂಗಾರ ಬಂದಂಗಿದೆ. ಸೊ ಇಡೀ ಟೀಮ್ ಬಂದಿದೆ ಬಹಳ ಖುಷಿಯಾಗಿ. ಇಡೀ ತಂಡಕ್ಕೆ ನಮ್ಮ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿ ಕುಟುಂಬದ ವತಿಯಿಂದ ಪೂರ್ವಕ ಸ್ವಾಗತವನ್ನು ನೀಡಲಾಗ್ತಿದೆ. ಕೆಜಿಎಫ್ ನ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪ್ರೆಸಿಡೆಂಟ್ ಶ್ರೀಯುತ ಅಡ್ವೊಕೇಟ್ ಜ್ಯೋತಿ ಬಸು ಸರ್ ಒಂದು ಟೀಮ್ ಆಗಮಿಸಿದ್ದಾರೆ. ಹಾಗೆ ಜೆಡಿಎಸ್ ಕೆಜಿಎಫ್ ದಯಾನಂದ್ ಸರ್ ಅವರು ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್ ಅವರು ಟೀಮ್ ಆಗಮಿಸಿದ್ದಾರೆ. ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಟಿಂಗ್ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ಶ್ರೀಕರು ಅಮ್ಮನವರಿಗೆ ಶುಭಾಶಯ ತಿಳಿಸಲಿಕ್ಕೆ ಬಂದಿದ್ದಾರೆ. ಹೀರಾ ಬಟ್ಟೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಒಲವು ಎಲ್ಲವೂ ಇದೆ ಕುಟುಂಬದವರ ಮೇಲೆ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಆಶಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಹಾಗೆ ಅವರ ಪತಿಯವರು ಪತ್ರಕರ್ತರು ಆಗಿರ್ತಕ್ಕಂಥ ಲೋಕೇಶ್ ಸರ್ ಅವರು ಸಾಕಷ್ಟು ಸಹಕಾರವನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಿದೆ. ಶ್ರೀ ಬಿ ಆನಂದ್ ಸರ್ ಅವರು ಬಂದಿದ್ದಾರೆ. ಅಮ್ಮನವ್ರಿಗೆ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇನ್ನು ಅನೇಕ ಬಂಧು ಬಳಗದವರು, ಆತ್ಮೀಯರು, ಹಿತೈಷಿಗಳು, ಅಧಿಕಾರಿಗಳು, ಸಾಕಷ್ಟು ಜನ ನಾಡಿನಿಂದ ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕ ಸುಮಾರು 100 ಜನ ಅವರ ತಂಡ ಬಂದಿದೆ. 100 ಜನರಿಗೂ ಪೂರ್ವಕ ಸ್ವಾಗತವನ್ನ ಬಯಸಲಾಗ್ತಿದೆ. ಅವರು ಅಮ್ಮನವರಿಗೆ ಶುಭಾಶಯವನ್ನ ತಿಳಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಮಂಗಮ್ಮ ಮುನಿಸ್ವಾಮಿ ಪಬ್ಲಿಕ್ ಶಾಲೆಯನ್ನು ಮಾಡಿದ್ದಾರೆ. ಶಾಲೆಯ ಪ್ರಿನ್ಸಿಪಲ್ ಅವರು ಮತ್ತು ಇಡೀ ಅವರ ಶಿಕ್ಷಕ ತಂಡದವರು ಆಗಮಿಸಿದ್ದಾರೆ ಅಮ್ಮನವರಿಗೆ ಶುಭಾಶಯವನ್ನ ತಿಳಿಸಲಿಕ್ಕೆ. ಶ್ರೀ ಕೋಡಿ ಬೆಟ್ಟದ ಸ್ವಾಮಿಗಳು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆಯನ್ನ 5 ನಿಮಿಷಗಳಲ್ಲಿ ಅವರು ತಲುಪಿದ್ದಾರೆ. ಬಂಧುಗಳಿಗೆ, ನಮ್ಮ ಟೀಚರ್ಸ್ ಇವತ್ತೇನು ಮುನಿಸ್ವಾಮಿ ಪಬ್ಲಿಕ್ ಶಾಲೆ ಅಂತ ಮಾಡಿದೆ, ಸ್ಥಳೀಯ ಬಡ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಚಾರಿಟಬಲ್ ಟ್ರಸ್ಟ್ ಒಂದನ್ನ ಸ್ಥಾಪಿಸಿ ಅದರ ಹೆಸರಲ್ಲಿ ಶಾಲೆ ಮಾಡಿದ್ರು. ಶಾಲೆಯ